ಇಲ್ಲಿ ವಾಣಿ ತಾನು ಇಷ್ಟಪಟ್ಟಿರೋ ಹುಡುಗನ ಮದುವೆ ಆಗಕ್ಕೆ ಅಂತ ಫ್ಯಾಮಿಲಿನೆಲ್ಲ ಕರ್ಕೊಂಡ್ ಬಂದಿರ್ತಾಳೆ. ಆದ್ರೆ ವಾಣಿ ಲವ್ ಮಾಡ್ತಾ ಇರೋ ಹುಡುಗ ಇನ್ನೂ ಬಂದಿಲ್ಲ. ಇದಕ್ಕೆ ಟೆನ್ಷನ್ ಆಗಿ ವಾಣಿ ತಾನು ಲವ್ ಮಾಡ್ತಾ ಇರುವಂತಹ ಮಹೇಶ್ಗೆ ಫೋನ್ ಮಾಡ್ತಾಳೆ. ಎಲ್ಲಿ ಮಹೇಶು ಸಾರಿ ನನಗೆ ಲಂಡನಲ್ಲಿ ಕೆಲಸ ಸಿಕ್ಕಿದೆ, ಅದರಿಂದ ನಾನು ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತ ಅಂತಾನೆ. ಈ ಮಾತನ್ನ ಕೇಳ್ದಂಥ ವಾಣಿ ಈ ವಿಷಯನ ಮೊದಲು ಹೇಳ್ಬೇಕು ತಾನೆ, ಈ ಮದುವೆ ಫಂಕ್ಷನ್ನ ಪೋಸ್ಟ್ಪೋನ್ ಮಾಡ್ತಿದ್ನಲ್ಲ ಅಂತ ಹೇಳ್ತಾಳೆ. ಇದಕ್ಕೆ ಮಹೇಶು ಸಾರಿ ನಮ್ಮ ಬಾಸ್ ಅವ್ರ ಮಗಳನ್ನ ನಂಗೆ ಕೊಟ್ಟು ಮದುವೆ ಮಾಡ್ತಾರಂತೆ, ಆದ್ರಿಂದ ನಾನು ನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತ ಬ್ರೇಕಪ್ ಮಾಡ್ಕೋತಾನೆ. ಈ ವಿಷಯನ ಕೇಳ್ದಂಥ ವಾಣಿ ಅಲ್ಲೇ ತಲೆ ಸುಬ್ಬಿದೋಗ್ಬಿಡ್ತಾಳೆ. ಈ ಘಟನೆಯ ನಂತರ ವಾಣಿ ಅಂತ ಹೆವಿ ಡಿಪ್ರೆಷನ್ಗೆ ಹೋಗ್ತಾಳೆ. ಮನೆಯವರೆಲ್ಲ ಎಷ್ಟು ಟ್ರೈ ಮಾಡಿದ್ರು ವಾಣಿ ಮಾತ್ರ ಮಹೇಶ್ನ ಮರೆಯೋಕ್ಕೆ ಆಗಲ್ಲ. ಇದಕ್ಕೆ ಮನೆಯವರೆಲ್ಲ ಎಷ್ಟು ದಿನ ಅಂತ ಹುಡುಗನ ನೆನ್ಸ್ಕೊಂಡು ಕೊರಗ್ತ್ಯಾ, ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗು, ಹೊಸ ಜನನ ಭೇಟಿ ಮಾಡು, ಇದರಿಂದ ಮೈಂಡ್ ಫ್ರೀ ಆಗುತ್ತೆ ಮತ್ತು ಕೆಲಸ ಮಾಡ್ತಾ ಇರೋದ್ರಿಂದ ನಿನ್ನ ಪಾಸ್ಟನ್ನೆಲ್ಲ ಮರೆಯೋದಕ್ಕೆ ಸುಲಭ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ. ಇದರಿಂದ ವಾಣಿ ಸರಿ ಅಂತ ಒಂದು ನ್ಯೂಸ್ ಕಂಪ್ನಿಗೆ ಸೇರ್ಕೋತಾಳೆ. ಅದಕ್ಕೆ ಅಂತ ಇಂಟರ್ವ್ಯೂಗೆ ಅಟೆಂಡ್ ಮಾಡೋಕ್ಕೆ ಹೋಗ್ತಾಳೆ. ಬಟ್ ಹತ್ರವಾಗಿ ತಾನು ದಿನ ಬರಿತಾ ಇದ್ದಂಥ ಡೈರಿನ ಅಲ್ಲೇ ಬಿಟ್ಟೋಗ್ತಾಳೆ. ಇಲ್ಲಿ ನ್ಯೂಸ್ ಕಂಪ್ನಿಯವರು ವಾಣಿಗಿನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅವಳನ್ನ ಇಂಟಮ್ ಆಗಿ ಇಟ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ನಮ್ಮ ಮೂವಿಯ ಹೀರೋ ಕ್ರಿಶ್ನ ಎಂಟ್ರಿ ಆಗುತ್ತೆ. ಇಲ್ಲಿ ಕ್ರಿಶ್ ವಾಣಿ ಬರೆದಿರುವಂಥ ಡೈರಿಯನ್ನು ಓದಿ ಇವಳ ರೈಟಿಂಗ್ ತುಂಬಾನೇ ಚೆನ್ನಾಗಿದೆ ಅಂತ ವಾಣಿಯನ್ನ ಹೊಗಳುತ್ತಾನೆ. ನೆಕ್ಸ್ಟು ಆ ಒಂದು ಕಂಪನಿಯ ಒಬ್ಬ ನ್ಯೂಸ್ ಎಡಿಟರ್ನ ಇಗ್ಗ ಮುಗ್ಗ ಅಂತ ಹೊಡಿತಾನೆ. ಅಸಲಿಗೆ ಕ್ರಿಶ್ ಒಬ್ಬ ಸಿಂಗರ್ ಆಗಿರ್ತಾನೆ. ಎಲ್ಲಿ ನ್ಯೂಸ್ ರಿಪೋರ್ಟರು ಕ್ರಿಶ್ನ ಸಾಂಗ್ ಬಗ್ಗೆ ನೆಗೆಟಿವ್ ಆಗಿ ಬರೆದಿರ್ತಾನೆ. ನೆಗೆಟಿವ್ ಆಗಿ ಬರೆಯೋದಲ್ಲದೆ ಕ್ರಿಶ್ ಅವ್ನ ಬ್ಯಾಂಡ್ ಟೀಮಲ್ಲಿ ಮೇನ್ ಸಿಂಗರ್ ಆಗಿದ್ರು ಅವನ ಹೆಸರು ಎಲ್ಲೂ ಸಹ ಮೆನ್ಷನ್ ಮಾಡಲ್ಲ. ಇದಕ್ಕೆ ಕೋಪಗೊಂಡಂತ ಕ್ರಿಶ್ ಆ ನ್ಯೂಸ್ ಎಡಿಟರ್ಗೆ ಇಗ್ಗ ಮುಗ್ಗ ಅಂತ ಹೊಡಿತಾನೆ. ನೆಕ್ಸ್ಟ್ ಸೀನಲ್ಲಿ ಕ್ರಿಶ್ ಅವ್ನ ಫ್ರೆಂಡ್ಸ್ ಜೊತೆ ಹೋಗಿ ಜಗಳ ಮಾಡ್ಕೋತಾನೆ. ಯಾಕಪ್ಪ ಅಂತಂದರೆ ಆ ಫ್ರೆಂಡು ಅವ್ರ ಅಪ್ಪನ ಇನ್ಫ್ಲೂಯೆನ್ಸಿಂದ ಆ ಸಾಂಗ್ನೇನೋ ನ್ಯೂಸಲ್ಲಿ ಪ್ರಮೋಟ್ ಮಾಡಿದ್ದ. ಬಟ್ ಅಲ್ಲೆಲ್ಲೂ ಕ್ರಿಶ್ ಹೆಸರು ಇರಲಿಲ್ಲ. ಇದರಿಂದ ಕ್ರಿಶ್ ಆ ಸಾಂಗ್ನ ಕಂಪೋಸ್ ಮಾಡಿದ್ದು ನಾನು, ಆಡಿದ್ದು ನಾನು, ಅಲ್ಲೆಲ್ಲೂ ನನ್ನ ಹೆಸರು ಮೆನ್ಷನ್ ಆಗಿಲ್ಲ ಅಂತ ಅವ್ನ ಫ್ರೆಂಡ್ಸ್ ಜೊತೆ ಕಿತ್ತಾಡ್ ಟೀಮಿಂದ ಅವನ್ನ ಕಳಿಸ್ತಾನೆ. ಆದರೆ ಸಮಸ್ಯೆ ಏನಪ್ಪ ಅಂತಂದರೆ ಅವತ್ತು ರಾತ್ರಿ ಒಂದು ಪ್ರೋಗ್ರಾಮ್ ಕೊಡಬೇಕಾಗಿರುತ್ತೆ. ಬಟ್ ಫ್ರೆಂಡ್ಸ್ ಜೊತೆ ಎಲ್ಲ ಕಿತ್ತಾಡ್ಕೊಂಡಿದ್ದಾನೆ. ಆದರೂ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಬೇಡ ಅಂತ ಅವನೊಬ್ಬನೇ ಹೋಗಿ ಆಡಿ ಪ್ರೋಗ್ರಾಮ್ನ ನಡೆಸ್ಕೊಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕೃಷ್ಣ ಫ್ರೆಂಡು ನಾವೇನಾದ್ರು ಬೆಳಿಬೇಕಂತಂದರೆ ನಾವು ಒಬ್ಬ ಫೇಮಸ್ ಆಗಿರೋರ ಜೊತೆ ಕೊಲಾಬ್ರೇಟ್ ಆಗಬೇಕಂತ ಫೇಮಸ್ ಸಿಂಗರ್ ಪ್ರಿನ್ಸ್ ಹತ್ರ ಬರ್ತಾನೆ. ಎಲ್ಲಿ ಪ್ರಿನ್ಸು ಹೊಸ ಸಿಂಗರ್ಸು ಕಂಪೋಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಇರ್ತಾನೆ. ಇದರಿಂದ ಅವರ ಅಪ್ಕಮಿಂಗ್ ಸಾಂಗ್ನ ಕ್ರಿಶ್ ಜೊತೆ ಮಾಡಬೇಕು ಅಂತ ಅನ್ಕೋತಾರೆ. ಅದೇ ಟೈಮಲ್ಲಿ ಕ್ರಿಶ್ ವಾಣಿಯನ್ನಲ್ಲಿ ನೋಡ್ತಾನೆ. ಎಲ್ಲಿ ಸೆಕ್ಯೂರಿಟಿ ವಾಣಿಯನ್ನ ಬಿಡ್ತಾ ಇರಲಿಲ್ಲ. ಆಗ ಕ್ರಿಶ್ ಇವಳು ನಂಗೆ ಗೊತ್ತಿರೋರೆ ಓಡೇ ಬಿಡಿ ಅಂತ ವಾಣಿಯನ್ನ ಕರ್ಕೊಂಡ್ಬರ್ತಾನೆ. ಎಲ್ಲಿ ವಾಣಿ ಪ್ರಿನ್ಸ್ನ ಇಂಟರ್ವ್ಯೂ ಮಾಡಬೇಕಿರುತ್ತೆ. ಅದಕ್ಕೆ ಪ್ರಿನ್ಸ್ನ ಸೆಕ್ರೆಟ್ರಿನ ಮೀಟ್ ಮಾಡ್ತಾಳೆ. ಬಟ್ ಪ್ರಿನ್ಸ್ನ ಸೆಕ್ರೆಟ್ರಿ ಪ್ರಿನ್ಸ್ಗೆ ಇನ್ನೂ 2 ತಿಂಗಳು ಬಿಜಿ ಶೆಡ್ಯೂಲ್ಸ್ ಇದೆ, ಅದರಿಂದ ಅವ್ರು ಫ್ರೀ ಇರಲ್ಲ, 2 ತಿಂಗಳು ಬಿಟ್ಕೊಂಬ ಅಂತ ಅಂತಾನೆ. ಬಟ್ ಅದೇ ಗ್ಯಾಪಲ್ಲಿ ವಾಣಿ ತಾನು ಬರಿತಾ ಇರುವಂಥ ಬುಕ್ಕನ್ನು ಕೆಡೆ ಬೀಳ್ಸಿರ್ತಾಳೆ. ಆ ಬುಕ್ಕನ್ನು ಕ್ರಿಶ್ ತೊಗೊಂಡು ಓದ್ತಾನೆ. ಎಲ್ಲಿ ವಾಣಿ ಒಂದು ಸಾಂಗಿನ ಲಿರಿಕ್ಸನ್ನು ಬರೆದಿರ್ತಾಳೆ. ಆ ಲಿರಿಕ್ಸನ್ನ ಕ್ರಿಶು ಹಾಡ್ತಾನೆ. ಅವನ ವಾಯ್ಸ್ ಕೇಳ್ದಂಥ ಎಲ್ಲರೂ ಪ್ರಿನ್ಸ್ನ ಬಿಟ್ಟು ಕ್ರಿಶ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡ್ದಂಥ ಪ್ರಿನ್ಸು ಈ ಸಾಂಗ್ನ ಫುಲ್ ಹಾಡು ಅಂತಾನೆ. ಬಟ್ ಕ್ರಿಶು ಈ ಸಾಂಗ್ನ ನಾನು ಬರ್ದಿಲ್ಲ, ಈ ಸಾಂಗ್ನ ಆ ಹುಡುಗಿ ಬರ್ದಿದ್ದು, ಆ ಹುಡುಗಿ ಏನಾದರೂ ಫುಲ್ ಲಿರಿಕ್ಸ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಈ ಸಾಂಗ್ ಫುಲ್ ಹಾಡೋಕ್ಕಾಗೋದು ಅಂತ ಅಂತಾನೆ. ಇದಕ್ಕೆ ಪ್ರಿನ್ಸು ನೀವಿಬ್ರು ಬೇಗ ಈ ಸಾಂಗ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾನೆ. ಇದಕ್ಕೆ ವಾಣಿ ಓಕೆ ಅಂತಾಳೆ. ಯಾಕಪ್ಪ ಅಂತಂದರೆ ವಾಣಿಗೆ ಪ್ರಿನ್ಸ್ನ ಇಂಟರ್ವ್ಯೂ ಬೇಕು ಮತ್ತು ಕ್ರಿಶ್ಗೆ ಫೇಮ್ ಬೇಕು. ಅದರಿಂದ ಇವರಿಬ್ಬರು ಸೇರಿ ಈ ಸಾಂಗನ್ನು ಕಂಪೋಸ್ ಮಾಡೋಣ ಅಂತ ಒಪ್ಕೋತಾರೆ. ಆದರೆ ವಾಣಿ ನಾನು ದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಮಾತ್ರ ಕೆಲಸ ಮಾಡೋದು, ಪ್ಲಸ್ ನನಗೆ ಸ್ಮೋಕಿಂಗ್ ಎಲ್ಲ ಆಗಲ್ಲ, ಅದರಿಂದ ನೀನು ನಮ್ಮ ಮುಂದೆ ಸ್ಮೋಕ್ ಮಾಡಬೇಡ ಅಂತ ಕ್ರಿಶ್ಗೆ ಕಂಡೀಷನ್ ಬೇರೆ ಆಗ್ತಾಳೆ. ಇದಕ್ಕೆ ಕ್ರಿಶ್ ಸರಿ ಅಂತ ವಾಣಿಯನ್ನು ತನ್ನ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾನೆ. ಸ್ಟುಡಿಯೋದಲ್ಲಿ ಕ್ರಿಶ್ ವಾಣಿಗೆ ಸಾಂಗ್ ಬರಿ ಅಂತಾನೆ. ಬಟ್ ವಾಣಿ ಆ ಸಾಂಗ್ನ ನಾನು ಅರ್ಧ ಹಾಕಿದ್ದೀನಿ ಅಂತ ಅಂತಾಳೆ. ಇದಕ್ಕೆ ಕ್ರಿಶ್ ಸರಿ ನೆಂಪಿಸ್ಕೊಂಡು ಮತ್ತೆ ಬರಿ ಅಂತಾನೆ. ಬಟ್ ವಾಣಿ ಆ ಸಾಂಗ್ಗೆ ಕಂಪ್ಲೀಟಾಗಿ ಮರ್ತೋಗಿದೆ ಅಂತ ಅಂತಾಳೆ. ಇದಕ್ಕೆ ಕ್ರಿಶ್ ಸರಿ ಮತ್ತೆ ಸಾಂಗ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡು ಅಂತಾಳೆ. ಬಟ್ ವಾಣಿ ಈ ಸ್ಟುಡಿಯೋ ನೋಡಿದ್ರೆ ನನಗೆ ಸಾಂಗ್ ಬರೋಕ್ಕೆ ಮೂಡ್ ಬರ್ತಿಲ್ಲ, ನನಗೆ ವಾತಾವರಣ ಫ್ರೆಶ್ ಆಗಿ ಪೀಸ್ ಆಗಿರಬೇಕು ಅಂತ ಅಂತಾಳೆ. ಅದಕ್ಕೆ ಕ್ರಿಶ್ ವಾಣಿಯನ್ನು ತಾನು ಕ್ರಿಕೆಟ್ ಆಡ್ತಾ ಇರೋ ಗ್ರೌಂಡ್ಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ವಾಣಿ ಅಲ್ಲಿನ ವಾತಾವರಣ ನೋಡಿ ಸರಿ ಅಂತ ಅಲ್ಲೇ ಸಾಂಗ್ನ ಬರೆಯೋದಕ್ಕೆ ಶುರು ಮಾಡ್ತಾಳೆ. ಇದೇ ರೀತಿ ವಾಣಿ ಕ್ರಿಶ್ ಜೊತೆ ಕೆಲಸ ಮಾಡ್ತಾ ಕ್ರಿಶ್ನ ಗುಣವನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ ಮತ್ತು ಸಾಂಗ್ನ ಬೇಗ ಕಂಪ್ಲೀಟ್ ಮಾಡ್ತಾಳೆ. ಸಾಂಗ್ನ ಬರ್ದ ಮೇಲೆ ಕ್ರಿಶ್ ಆ ಸಾಂಗ್ನ ಪ್ರಿನ್ಸ್ ಮುಂದೆ ಆಡ್ತಾನೆ. ಆದರೆ ಪ್ರಿನ್ಸು ಈ ಸಾಂಗ್ಗಳಲ್ಲೂ ರ್ಯಾಪ್ ಎಲಿಮೆಂಟ್ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾನೆ. ಇದರಿಂದ ವಾಣಿ ಇಷ್ಟು ದಿನ ಕಷ್ಟಪಟ್ಟು ಸಾಂಗ್ ಬರ್ದೀನಿ, ಸಡನ್ ಆಗಿ ರ್ಯಾಪ್ ಎಲಿಮೆಂಟ್ ಇಲ್ಲ ಅಂತ ರಿಜೆಕ್ಟ್ ಮಾಡೋದಂತ ಕೋಪ ಮಾಡ್ಕೋತಾಳೆ. ಬಟ್ ಅದೇ ಟೈಮ್ಗೆ ಕ್ರಿಶ್ನ ಬಳಿ ಪೊಲೀಸ್ ಬರ್ತಾರೆ. ಇಲ್ಲಿ ಪೊಲೀಸರು ಕ್ರಿಶ್ಗೆ ನಿಮ್ಮ ತಂದೆ ಜಗಳ ಮಾಡಿಕೊಂಡು ನಿಮ್ಮ ತಂದೆ ಎಲ್ಲೆಲ್ಲ ಸಿಕ್ಕ ಕಡೆ ಎಲ್ಲ ಕುಡ್ದು ಜಗಳ ಮಾಡ್ತಾರೆ ಅಂತ ವಾರ್ನ್ ಮಾಡಿ ಬಿಟ್ಟು ಕಳಿಸ್ತಾರೆ.
ಇದರಿಂದ ಕ್ರಿಸ್ಗೆ ತನ್ನ ತಂದೆ ಮೇಲೆ ತುಂಬಾನೇ ಕೋಪ ಬರುತ್ತೆ. ನಿಂಗೆ ಯಾವಾಗಲೂ ಕುಡಿಯೋದೇ ಹೆಚ್ಚಾಗೋಗುತ್ತೆ ಅಂತ ಅವ್ರ ತಂದೆಗೆ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡ್ದಂತ ವಾಣಿ ಕ್ರಿಸ್ನ ತಡಿತಾಳೆ. ನೆಕ್ಸ್ಟ್ ಕ್ರಿಸ್ ಕೂಲ್ ಆದ್ಮೇಲೆ ವಾಣಿ ಕ್ರಿಸ್ ಹತ್ರ ಮಾತಾಡಕ್ ಹೋಗ್ತಾಳೆ. ಎಲ್ಲಿ ಕ್ರಿಸ್ ನನ್ನ ತಂದೆ ನಮ್ಮಮ್ಮ ಸತ್ತೋಗಾದ್ಮೇಲಿಂದ ಕುಡಿಯೋದು ಶುರು ಮಾಡ್ಕೊಂಡಿದ್ದಾರೆ. ಅವತ್ತಿನಿಂದ ಇವತ್ತಿನ ಅಂತ ಕುಡಿತಾ ಇರ್ತಾರೆ. ಸಿಕ್ಕಿದ ಕಡೆ ಎಲ್ಲ ಜಗಳ ಮಾಡ್ಕೋತಾರೆ. ಅವರೇ ನನ್ನ ಬಿಗ್ಗೆಸ್ಟ್ ನೆಗೆಟಿವ್ ಅಂತ ಅಂತಾನೆ. ಅದಕ್ಕೆ ವಾಣಿ ಕಷ್ಟ ಅನ್ನೋದು ಎಲ್ಲರಿಗೂ ಬರುತ್ತೆ. ನಮ್ಮ ಬಾಯ್ ಫ್ರೆಂಡು ನನ್ನ ಮದುವೆ ಆಗ್ತೀನಿ ಅಂತ ಕೈಗೆ ಕೊಟ್ಟೋದ. ನಮ್ಮ ಜೀವನದಲ್ಲಿ ಏನೇ ಆದರೂ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೇಕು ಅಂತ ಸಜೆಸ್ಟ್ ಮಾಡ್ತಾಳೆ. ಹಾಗೂ ವಾಣಿ ನಿಮ್ಮ ತಂದೆ ಕುಡಿತನ ಬಿಡಿಸ್ಬೇಕಂದ್ರೆ ಫಸ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಾಳೆ. ಬಟ್ ಹಾಸ್ಪಿಟ್ಲ್ ಅವರು ಕ್ರಿಸ್ನ ತಂದೆಯನ್ನ ಗುಣಪಡಿಸೋದಕ್ಕೆ 9 ಲಕ್ಷನ ಡಿಮ್ಯಾಂಡ್ ಮಾಡ್ತಾರೆ. ಈಗ ಕ್ರಿಸ್ 9 ಲಕ್ಷನ ಹೇಗೆ ಅರೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಪ್ರಿನ್ಸ್ನ ಸೆಕ್ರೆಟರಿ ಬಂದು ನೀವು ಆಡಿದ ಸಾಂಗಲ್ಲಿ ಸ್ವಲ್ಪ ರ್ಯಾಪ್ ಎಲಿಮೆಂಟ್ನ ಆ್ಯಡ್ ಮಾಡಿ ಹಾಗೂ ಆ ಸಾಂಗ್ನ ಫುಲ್ ರೈಟ್ಸ್ನ ನಮಗೆ ಸೇಲ್ ಮಾಡಿ ನಾನು ನಿಮಗೆ 9 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ದುಡ್ಡಿನ ಅವಶ್ಯಕತೆ ಇರುವಂಥ ಕ್ರಿಶ್ ಒಪ್ಕೊಂಡು ವಾಣಿ ಮತ್ತು ಕ್ರಿಶ್ ಆ ಸಾಂಗ್ಗೆ ಸ್ವಲ್ಪ ರ್ಯಾಪ್ ಎಲಿಮೆಂಟ್ನ ಆ್ಯಡ್ ಮಾಡಿ ಪ್ರಿನ್ಸ್ಗೆ ಮಾರ್ತಾರೆ. ಆ ಸಾಂಗ್ನ ಕೆಲಸ ಆದಮೇಲೆ ಕ್ರಿಶ್ ಮತ್ತು ವಾಣಿ ಮೀಟ್ ಆಗಿರಲ್ಲ. ವಾಣಿ ಕ್ರಿಶ್ನ ಮೀಟ್ ಮಾಡದೆ ತುಂಬಾನೇ ಬೇಜಾರಾಗಿರ್ತಾಳೆ. ಆಗ ಪ್ರಿನ್ಸ್ನ ಸೆಕ್ರೆಟರಿ ವಾಣಿ ಮತ್ತೆ ಕ್ರಿಶ್ಗೆ ಪ್ರಿನ್ಸ್ ನಡೆಸ್ತಾ ಇರುವಂತ ಫ್ರೀ ಕಾನ್ಸರ್ಟ್ ಟಿಕೆಟ್ನ ಕೊಡ್ತಾರೆ. ಇದರಿಂದ ವಾಣಿ ಕ್ರಿಶ್ ಪಕ್ಕ ಅಲ್ಲಿ ಬರ್ತಾನೆ ಅಂತ ಅಲ್ಲಿಗೆ ಹೋಗ್ತಾಳೆ. ಎಲ್ಲಿ ವಾಣಿ ಅನ್ಕೊಂಡಂಗೆ ಕ್ರಿಶ್ ಅಲ್ಲಿ ಇರ್ತಾನೆ. ಎಲ್ಲಿ ಪ್ರಿನ್ಸು ಕ್ರಿಶ್ ವಾಣಿ ಕಂಪೋಸ್ ಮಾಡಿರುವಂತ ಸಾಂಗ್ ಅನ್ನ ಆಡ್ತಾ ಇರ್ತಾನೆ. ಬಟ್ ಇಲ್ಲೆಲ್ಲೂ ಕ್ರಿಶ್ ಆಗ್ಲಿ ವಾಣಿ ಹೆಸರಾಗ್ಲಿ ಆ ಸಾಂಗ್ ಅಲ್ಲಿ ಇರೋದೇ ಇಲ್ಲ. ಇದರಿಂದ ಕ್ರಿಶ್ಗೆ ತುಂಬಾನೇ ಬೇಜಾರಾಗತ್ತೆ. ಯಾವಾಗ್ಲೂ ನನ್ನ ಬದುಕಲ್ಲಿ ಹಿಂಗೆ ಆಗುತ್ತೆ, ಕಷ್ಟಪಡೋದು ನಾನು, ಕೊನೆಗೆ ನನ್ನ ಕ್ರೆಡಿಟ್ ಅನ್ನ ಇನ್ಯಾರ್ಯಾರೋ ತಗೊಂಡು ಹೋಗ್ತಾರೆ ಅಂತ ತುಂಬಾನೇ ಬೇಜಾರು ಮಾಡ್ಕೋತಾನೆ. ಆದ್ರೆ ಬೇಜಾರಾಗಿರೋ ಕ್ರಿಶ್ ಮತ್ತೆ ವಾಣಿ ನಡುವೆ ಲವ್ ಅನ್ನೋದು ಅಲ್ಲಿಂದ ಶುರುವಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಕ್ರಿಶ್ ತನ್ನ ಜಗಳ ಮಾಡಿ ದೂರ ಮಾಡ್ಕೊಂಡಂತ ಫ್ರೆಂಡ್ಸ್ ಹತ್ರ ಹೋಗಿ ಸಾರಿ ಕೇಳಿ ಅವ್ರನ್ನ ಮತ್ತೆ ಬ್ಯಾಂಡ್ಗೆ ಜಾಯಿನ್ ಮಾಡಿಸ್ತಾನೆ. ಮತ್ತು ವಾಣಿ ಕ್ರಿಶ್ ಮತ್ತು ಅವ್ರ ಟೀಮ್ ಮೆಂಬರ್ಸ್ ಎಲ್ಲ ಸೇರಿ ಮತ್ತೊಂದು ಹೊಸ ಸಾಂಗ್ ನ ಕಂಪೋಸ್ ಮಾಡ್ತಾರೆ. ಅಂಡ್ ಆ ಸಾಂಗ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದ್ದು ಕೆಲವೇ ದಿನಗಳಲ್ಲಿ ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಇದರಿಂದ ಎಲ್ಲರಿಗೂ ಪಟ್ಟಂತ ಕಷ್ಟಕ್ಕೆ ಫೈನಲಿ ಸಕ್ಸಸ್ ಸಿಗ್ತಲ್ಲ ಅಂತ ಖುಷಿ ಪಡ್ತಾ ಇರ್ತಾರೆ. ಇದೇ ಖುಷಿಗೆ ಕ್ರಿಶ್ ಮತ್ತೆ ವಾಣಿ ಹೊರಗಡೆ ಸುತ್ತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ವಾಣಿ ಅವರಮ್ಮ ಕ್ರಿಶ್ ಮತ್ತೆ ವಾಣಿ ಒಟ್ಟಿಗೆ ಇರೋದನ್ನ ನೋಡ್ತಾರೆ. ಇದಕ್ಕೆ ವಾಣಿ ಅವರಮ್ಮ ಈಗಷ್ಟೇ ನೀನು ಮೋಸ ಹೋಗಿದ್ಯಾ, ಮತ್ತೆ ಇನ್ನೊಬ್ರು ಹುಡುಗನ ಲವ್ ಮಾಡ್ತಾ ಇದೆಯಾ, ಏನ್ ಗ್ಯಾರಂಟಿ ಇವನು ನಿನ್ನ ಮದುವೆ ಆಗ್ತಾನೆ ಅಂತ ವಾಣಿಗೆ ಪಾಸ್ಟ್ ಅನ್ನ ನೆನಪಿಸ್ತಾ ಇರ್ತಾಳೆ. ಇದರಿಂದ ವಾಣಿ ತಲೆ ಸುತ್ತ ಬಿದ್ದೋಗ್ತಾಳೆ. ಇದರಿಂದ ವಾಣಿಯವರಮ್ಮ ವಾಣಿಯನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾಳೆ. ಈ ವಿಷಯ ಕ್ರಿಶ್ಗೆ ಗೊತ್ತಾಗುತ್ತೆ. ಅದಕ್ಕೆ ಕ್ರಿಶ್ ವಾಣಿಯನ್ನ ನೋಡೋದಕ್ಕೆ ಅಂತ ಹಾಸ್ಪಿಟ್ಲಿಗೆ ಬರ್ತಾನೆ. ಆಗ ವಾಣಿಯವರಮ್ಮ ನೀನೇನಾದರೂ ನನ್ನ ಮಗಳನ್ನ ಮದುವೆ ಆಗದಿದ್ರೆ ಮಾತ್ರ ನೋಡೋಕೆ ಹೋಗು, ಇಲ್ಲ ಅಂತಂದರೆ ಪ್ಲೀಸ್ ಅವಳನ್ನ ಬಿಟ್ಬಿಡು ಅಂತ ಹೇಳ್ತಾಳೆ. ಇದಕ್ಕೆ ಕ್ರಿಶ್ ಸರಿ ನಾನು ವಾಣಿಯನ್ನ ಮದುವೆ ಆಗ್ತೀನಿ, ನಾನು ಅವಳನ್ನ ಕೈ ಬಿಡಲ್ಲ, ನಾವಿಬ್ಬರು ಲೈಫ್ ಲಾಂಗ್ ಜೊತೆಗಿರ್ತೀವಿ ಅಂತ ಆಂಟಿಗೆ ಪ್ರಾಮಿಸ್ ಮಾಡಿ ವಾಣಿಯನ್ನ ನೋಡೋದಕ್ಕೆ ಹೋಗ್ತಾನೆ. ಎಲ್ಲಿ ವಾಣಿಗೆ ಪ್ರಜ್ಞೆ ಬಂದಿರುತ್ತೆ. ಆಗ ಕ್ರಿಶ್ ವಾಣಿ ಹತ್ರ ಹೋಗಿ ಸರಿ ನಾವಿಬ್ರು ಈಗ ಮದುವೆ ಆಗೋಣ ಅಂತ ಅಂತಾನೆ. ಈ ಮಾತಿನ ಕೇಳ್ದಂತ ವಾಣಿ ನಾವಿಬ್ರು ಈಗಷ್ಟೇ ಲವ್ ಮಾಡೋಕೆ ಶುರು ಮಾಡಿದೀವಿ, ಇಷ್ಟು ಬೇಗ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬೇಡ, ನಾವಿಬ್ರು ಕ್ಲೋಸ್ ಆಗಿರೋಣ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋಣ. ಹೀಗೆ ವಾಣಿಗೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗುತ್ತೆ. ಆಗ ಹಾಸ್ಪಿಟ್ಲಿನ ಡಾಕ್ಟರ್ ವಾಣಿ ಒಬ್ಬ ನಿಯೋಲಾಜಿಸ್ಟ್ ಹತ್ರ ಹೋಗಿ ಟೆಸ್ಟ್ ಮಾಡಿಸು ಅಂತ ಹೇಳ್ತಾಳೆ. ಇದಕ್ಕೆ ವಾಣಿ ಸರಿ ಅಂತ ಡಾಕ್ಟ್ರನ ಬಳಿ ಹೋಗ್ತಾಳೆ. ಮತ್ತೊಂದು ಕಡೆ ಕೃಷ್ಣ ಸಾಂಗು ಎಲ್ಲೆಡೆ ವೈರಲ್ ಆಗಿ ಕೃಷ್ಣ ಭೇಟಿ ಮಾಡೋಕ್ಕೆ ಅಂತ ಜನಸಾಗರಣೆ ಸೇರಿರುತ್ತೆ. ಇದನ್ನ ನೋಡಿದಂಥ ಕ್ರಿಶ್ ಮತ್ತು ಅವ್ರ ಫ್ರೆಂಡ್ಸು ಇಷ್ಟು ದಿನ ಪಟ್ಟಿದ್ದ ಕಷ್ಟಕ್ಕೆ ಫೈನಲಿ ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಖುಷಿ ಪಡ್ತಾ ಇರ್ತಾರೆ. ಆ್ಯಂಡ್ ಈಗ ಕ್ರಿಶ್ ಮತ್ತು ಅವ್ರ ಗ್ರೂಪ್ಗೆ ಇದರಿಂದ ಕ್ರಿಶ್ ಮತ್ತು ಅವ್ರ ಟೀಮ್ಗೆ ಸುಮಾರು ಪ್ರೋಗ್ರಾಮ್ಗಳನ್ನ ನಡೆಸ್ಕೊಡ್ಬೇಕು ಅಂತ ಆಫರ್ಗಳು ಬರುತ್ತೆ. ಈ ಕಡೆ ವಾಣಿಯನ್ನು ಟೆಸ್ಟ್ ಮಾಡಿದಂಥ ಡಾಕ್ಟರು ವಾಣಿಗೆ ಅಲ್ಝೈಮರ್ಸ್ ಅನ್ನೋ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಯಾರ್ಯಾರಿಗೆಲ್ಲ ಈ ಕಾಯಿಲೆ ಇರುತ್ತೋ ಅವರು ರೀಸೆಂಟಾಗಿ ನಡೆದಂಥ ಈವೆಂಟ್ಗಳನ್ನೆಲ್ಲ ಬೇಗ ಮರೆಯೋದಕ್ಕೆ ಶುರು ಮಾಡ್ತಾರೆ. ಈ ಕಾಯಿಲೆ ಯಾವಾಗಲೂ ವಯಸ್ಸಾದ್ಮೇಲೆ ಬರುತ್ತೆ, ಬಟ್ ವಾಣಿಗೆ ಈಗಲೇ ಬರೋದಕ್ಕೆ ಶುರುವಾಗಿದೆ. ಇದರಿಂದ ಡಾಕ್ಟರು ಈ ಮ್ಯಾಟ್ರನ್ನ ನಿಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಹೇಳು, ಇದಕ್ಕೆ ಬೇಕಾದಂಥ ಮೆಡಿಸನ್ನ ನಾನು ನಿನಗೆ ಕೊಡ್ತೀನಿ, ಅದನ್ನು ಟೈಮಿಗೆ ತಗೋ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಇದರಿಂದ ವಾಣಿ ಈ ಮ್ಯಾಟ್ರನ್ನ ಫಸ್ಟ್ ಕ್ರಿಶ್ಗೆ ಹೇಳ್ಬೇಕು ಅಂತ ಹೋಗ್ತಾಳೆ. ಬಟ್ ಕ್ರಿಶ್ ತನಗೆ ಬರ್ತಾ ಇರೋವಂಥ ಆಫರ್ಸು ಫ್ಯಾನ್ ಫಾಲೋಯಿಂಗ್ಸ್ ಬಗ್ಗೆ ವಾಣಿಗೆ ಖುಷಿಯಿಂದ ಹೇಳ್ತಾ ಇರ್ತಾನೆ. ಇದು ನೋಡಿದಂಥ ವಾಣಿ ಖುಷಿಯಾಗಿರುವಂಥ ಕ್ರಿಶ್ಗೆ ಈ ದುಃಖದ ವಿಷಯನ ಹೇಳೋದು ಬೇಡ ಅಂತ ಮುಚ್ಚಿಡ್ತಾಳೆ. ನೆಕ್ಸ್ಟ್ ಡೇ ಕ್ರಿಶ್ ಮತ್ತು ಟೀಮು ಒಂದು ಪ್ರೋಗ್ರಾಮ್ನ ನಡೆಸ್ಕೊಡ್ಬೇಕಿರುತ್ತೆ. ಎಲ್ಲಿ ಫ್ಲೈಟ್ ಬುಕ್ಕಿಂಗು ರಾತ್ರಿ ಆಗಿದೆ. ಅದಕ್ಕೆ ವಾಣಿ ಕ್ರಿಶ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇರ್ತಾಳೆ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ವಾಣಿಗೆ ಕೃಷ್ಣ ಬ್ಯಾಗ್ ಪ್ಯಾಕ್ ಮಾಡಿರೋದು ಮರ್ತೋಗ್ಬಿಡುತ್ತೆ. ಅದಕ್ಕೆ ಮತ್ತೆ ವಾಣಿ ಕೃಷ್ಣ ಬ್ಯಾಗ್ ಪ್ಯಾಕ್ ಮಾಡಿರೋದು ಮರ್ತೋಗ್ಬಿಡುತ್ತೆ. ಇದರಿಂದ ವಾಣಿ ಮತ್ತೆ ಕೃಷ್ಣ ಲಗೇಜ್ ಪ್ಯಾಕ್ ಮಾಡ್ತಾಳೆ.
ಇದನ್ನ ನೋಡಿದಂಥ ಕ್ರಿಶು ಏನಾಗಿದೆ ನಿಂಗೆ ಇಷ್ಟು ಮರಿತೀಯಲ್ಲ, ನೀನು ಆಲ್ ರೈಟಾ ಏನು ಅಂತ ಕೇಳ್ತಾನೆ. ಅದಕ್ಕೆ ವಾಣಿ ಏನಿಲ್ಲ, ಬರೀ ಒಂದು ಸ್ವಲ್ಪ ತಲೆನೋವಿದೆ, ಐ ಆಮ್ ಆಲ್ ರೈಟ್ ಅಂತ ಕ್ರಿಶ್ನ ಕಲಿಸ್ಕೊಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ವಾಣಿಗೆ ವರ್ಕ್ ಮಾಡ್ತಿದ್ದ ಕಂಪ್ನಿಯವರು ಪಬ್ಬಲ್ಲಿ ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾರೆ. ಇದಕ್ಕೆ ವಾಣಿ ಪಬ್ಗೆ ಹೋಗ್ತಾಳೆ. ಇಲ್ಲಿ ನ್ಯೂಸ್ ಕಂಪ್ನಿಯವರು ಅವರ ಕಂಪ್ನಿಯ ಹೊಸ ಪಾರ್ಟ್ನರ್ನ ತೋರಿಸ್ತಾರೆ. ಇಲ್ಲಿ ಆ ಪಾರ್ಟ್ನರ್ ಬೇರೆ ಯಾರೂ ಅಲ್ಲ, ವಾಣಿಗೆ ಕೈ ಕೊಟ್ಟು ಮೋಸ ಮಾಡಿದಂತಹ ಮಹೇಶ್ ಆಗಿರ್ತಾನೆ. ಮಹೇಶ್ನ ನೋಡಿದಂಥ ವಾಣಿ ಸ್ವಲ್ಪ ಸ್ಟ್ರೆಸ್ಗೆ ಒಳಗಾಗ್ತಾಳೆ. ಅತಿಯಾದ ಸ್ಟ್ರೆಸ್ಸಿಂದ ವಾಣಿ ಮಹೇಶ್ ತನಗೆ ಕೈ ಕೊಟ್ಟಿದ್ದ ವಿಚಾರನೆ ಮರ್ತೋಗ್ಬಿಡ್ತಾಳೆ. ಹಾಗೂ ಮಹೇಶ್ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿದಂಥ ಮಹೇಶು ಇವಳಿಗೆ ನಮ್ಮ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ಅಂತ ಅವಳ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಬರೋದಕ್ಕೆ ಶುರು ಮಾಡ್ತಾನೆ. ಆಗ ವಾಣಿಗೆ ಮತ್ತೆ ಫ್ಲ್ಯಾಶ್ ಆಗುತ್ತೆ. ವಾಣಿ ಮಹೇಶ್ ಜೊತೆ ಕೂಗಾಡಿ ಪಬ್ಬಿಂದ ಹೊರಗಡೆ ಹೋಗ್ತಾಳೆ. ಮತ್ತೊಂದು ಕಡೆ ಕ್ರಿಶು ಏರ್ಪೋರ್ಟಿಂದ ವಾಣಿಗೆ ಫೋನ್ ಮಾಡ್ತಾ ಇರ್ತಾನೆ. ಬಟ್ ವಾಣಿ ಫೋನ್ ರಿಸೀವ್ ಮಾಡ್ತಾ ಇರಲ್ಲ. ಆ್ಯಂಡ್ ಫೈನಲಿ ಒಬ್ಬ ವಾಚ್ಮ್ಯಾನು ಫೋನ್ನ ರಿಸೀವ್ ಮಾಡ್ತಾನೆ. ಅಸಲಿಗೆ ವಾಣಿ ತನ್ನ ಮೊಬೈಲ್ ಮತ್ತು ಬ್ಯಾಗನ್ನು ಪಬ್ಬಲ್ಲೇ ಬಿಟ್ಟೋಗಿರ್ತಾಳೆ. ವಿಷಯ ಗೊತ್ತಾದಂಥ ಕ್ರಿಶ್ ಪಬ್ ಬರ್ತಾನೆ. ಆಗ ನಡೆದಿರೋ ವಿಷಯ ಗೊತ್ತಾಗುತ್ತೆ. ವಾಣಿಯ ಬ್ಯಾಗನ್ನು ಚೆಕ್ ಮಾಡಿದಾಗ ಡಾಕ್ಟರ್ನ ರಿಪೋರ್ಟ್ ಕಾಣಿಸುತ್ತೆ. ಇಲ್ಲಿ ಕ್ರಿಶ್ಗೆ ವಾಣಿಗಿರೋ ಕಾಯಿಲೆ ಬಗ್ಗೆ ಗೊತ್ತಾಗುತ್ತೆ. ಆಗ ವಾಣಿ ಕ್ರಿಶ್ಗೆ ನೀನು ನನ್ನ ಜೊತೆ ಇದ್ರೆ ಏನು ಯೂಸ್ ಇಲ್ಲ, ನಾನು ನಿನ್ನ ಬೇಗನೆ ಮರ್ತೋಗ್ಬಿಡ್ತೀನಿ, ನಮ್ಮ ಪ್ರೀತಿಗೆ ಯಾವುದೇ ನೆನಪಿರಲ್ಲ ಏನಿರಲ್ಲ, ನೀನು ನನ್ನ ಬಿಟ್ಬಿಡು, ನೀನು ನನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಅದು ಯೂಸ್ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕ್ರಿಶು ನೀನು ನಮ್ಮ ಪ್ರೀತಿಯ ಒಂದು ನೆನಪು ಮರ್ತೋದ್ರೇನೋ, ನಾನು ನಿನ್ನ ಜೊತೆ 100 ನೆನಪನ್ನು ಸೃಷ್ಟಿಸ್ತೀನಿ ಅಂತ ವಾಣಿಗೆ ಮೋಟಿವೇಟ್ ಮಾಡ್ತಾನೆ. ಮತ್ತು ಕ್ರಿಶು ವಾಣಿಯ ಡಾಕ್ಟರ್ ಹತ್ರ ಹೋಗಿ ಈ ರೋಗಕ್ಕೆ ಏನಾದ್ರು ಪರಿಹಾರ ಇಲ್ವಾ ಅಂತ ಕೇಳ್ತಾನೆ. ಆಗ ಡಾಕ್ಟರು ಸ್ವಲ್ಪ ದಿನ ವಾಣಿಯನ್ನು ಯಾವುದಾದ್ರೂ ಪೀಸ್ ಆಗಿರುವಂಥ ಜಾಗಕ್ಕೆ ಟ್ರಿಪ್ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ಕ್ರಿಶು ವಾಣಿಯನ್ನು ಕರ್ಕೊಂಡು ಗೋವಾಗೆ ಹೋಗ್ತಾನೆ. ಎಲ್ಲಿ ಕ್ರಿಶ್ ಮತ್ತು ವಾಣಿ ಗೋವಾದಲ್ಲಿ ಹಾಯಾಗಿ ಜಾಲಿಯಾಗಿರ್ತಾರೆ. ಇಲ್ಲಿ ಇಬ್ಬರು ಪರಸ್ಪರ ಟೈಮ್ ಸ್ಪೆಂಡ್ ಮಾಡಿ ಕ್ಲೋಸ್ ಆಗಿ ಎಂಜಾಯ್ ಆಗಿರ್ತಾರೆ. ಮತ್ತೊಂದು ಕಡೆ ಕೃಷ್ಣ ಫ್ರೆಂಡ್ಸ್ ಎಲ್ಲ ಓದ್ಸಲಿ ಆ ಶೋನ ಕ್ಯಾನ್ಸಲ್ ಮಾಡಿಸಿದ್ಯಾ, ಸುಮಾರು ಪ್ರೋಗ್ರಾಮ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿಸ್ತಾ ಇದೆಯಾ, ಈ ಥರ ಆದರೆ ನಿನ್ನ ಕೆರಿಯರು ಬೇಗನೆ ಮುಗ್ದೋಗುತ್ತೆ, ಒಂದು ಹುಡುಗಿಗೋಸ್ಕರ ನಿನ್ನ ಕೆರಿಯರ್ನ ಹಾಳು ಮಾಡ್ಕೋಬೇಡ ಅಂತಾರೆ. ಆಗ ಕ್ರಿಶು ಇವತ್ತು ನಾನೇನೇ ಆಗಿದ್ರು ಅದಕ್ಕೆಲ್ಲ ವಾಣಿನೇ ಕಾರಣ, ನಾನು ಅವಳು ಬಿಟ್ಟು ಎಲ್ಗೂ ಹೋಗಲ್ಲ ಅಂತ ಅಂತಾನೆ. ಇದಕ್ಕೆ ವಾಣಿ ಎಷ್ಟು ದಿನ ಅಂತ ಹೀಗೆ ಇರ್ತೀಯ, ನಾನು ನಿನ್ನ ಶೋನ ಇದುವರೆಗೂ ನೋಡಿಲ್ಲ, ಒಂದ್ಸಲಿನಾದ್ರು ನಿನ್ನ ಶೋನ ನೋಡ್ಬೇಕಂತ ಆಸೆ ಇದೆ, ಅದಕ್ಕೆ ಶೋನ ಒಪ್ಕೋ ಅಂತ ಹೇಳ್ತಾಳೆ. ಇದಕ್ಕೆ ಕ್ರಿಶು ಸರಿ ಅಂತ ಆ ಶೋನ ಒಪ್ಕೋತಾನೆ. ಆ್ಯಂಡ್ ನೆಕ್ಸ್ಟ್ ಡೇ ಶೋ ಶುರುವಾಗುತ್ತೆ. ಇಲ್ಲಿ ಆ ಶೋ ನೋಡೋದಕ್ಕೆ ಅಂತ ಮಹೇಶು ಬರ್ತಾನೆ. ಇಲ್ಲಿ ಮಹೇಶ್ನ ನೋಡ್ದಂಥ ವಾಣಿ ಸ್ಟ್ರೆಸ್ಗೆ ಒಳಗಾಗಿ ಮತ್ತೆ ಮಹೇಶ್ ಕೈ ಕೊಟ್ಟಿರೋ ವಿಚಾರನೂ ಮರ್ತೋಗಿ ಮಹೇಶ್ ಹತ್ರ ಕ್ಲೋಸಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿದಂಥ ಮಹೇಶು ಇವಳಿಗೇನು ತಲೆ ಕೆಟ್ಟಿಯಾ, ಅವತ್ತು ನೋಡಿದ್ರೆ ಜಗಳ ಆಡೋದ್ಲು, ಇವತ್ತು ನೋಡಿದ್ರೆ ಮತ್ತೆ ಹತ್ರ ಬರ್ತೀಯಾಳೆ, ಏನು ಎತ್ತ ಅಂತ ಯೋಚನೆ ಮಾಡ್ತಾನೆ. ಆದರೆ ವಾಣಿಯ ಕ್ಲೋಸ್ ಮೂಮೆಂಟ್ನ ನೋಡಿ ಮಹೇಶು ಸಹ ವಾಣಿ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಶೋ ನಡೆಸ್ತಾ ಇದ್ದಂಥ ಕ್ರಿಶು ವಾಣಿ ಕಾಣಿಸ್ತಿರೋ ಕಾರಣ ವಾಣಿಯನ್ನು ಹುಡ್ಕೋದಕ್ಕೆ ಹೋಗ್ತಾನೆ. ಇಲ್ಲಿ ವಾಣಿ ಮಹೇಶು ಕ್ಲೋಸ್ ಆಗಿ ಮೂವ್ ಆಗೋದನ್ನ ನೋಡಿ ವಾಣಿ ಎಲ್ಲ ವಿಷಯನೂ ಮರ್ತೋಗಿರ್ಬೇಕು ಅಂತ ವಾಣಿಯನ್ನು ಮಹೇಶಿಂದ ದೂರ ಕರ್ಕೊಂಡೋದಕ್ಕೆ ಹೋಗ್ತಾನೆ. ಆದರೆ ಕೃಷ್ಣ ಮರ್ತೋಗಿರುವಂಥ ವಾಣಿ ನೀನ್ಯಾರು ನಮ್ಮಿಬ್ರನ್ನ ದೂರ ಮಾಡೋಕ್ಕೆ ಅಂತ ಕೃಷ್ ವಿರುದ್ಧನೇ ಹೋಗ್ತಾಳೆ. ಅದಕ್ಕೆ ಮಹೇಶು ನಾವಿಬ್ರು ಏನು ಬೇಕಾದ್ರೂ ಮಾಡ್ಕೋತೀವಿ, ನಮ್ಮಿಬ್ಬರ ಮಧ್ಯೆ ಬರೋಕ್ಕೆ ನೀನ್ಯಾರು, ನಮ್ಮಿಬ್ಬರು ಪ್ರೈವೇಸಿಗೆ ಅಡ್ಡ ಬರಬೇಡ, ಹೋಗಿ ಶೋ ಮಾಡೋಗು ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಕೃಷು ಅವಳಿಗೇನೋ ತಾಳ್ಕೆಟ್ಟಿದೆ, ಬುದ್ಧಿ ಇಲ್ಲ, ಮರ್ತೋಗಿದ್ದಾಳೆ, ನಿಂಗೆಲ್ಲ ಗೊತ್ತಿರೋ ಅವಳ ಜೊತೆ ಕ್ಲೋಸ್ ಆಗಕ್ಕೆ ಹೋಗ್ತೀಯ ಅಂತ ಇಗ್ಗ ಮುಗ್ಗ ಅಂತ ರಕ್ತ ಬರೋಂಗೆ ಹೊಡಿತಾನೆ. ಇದಕ್ಕೆ ವಾಣಿ ನನ್ನ ಬಾಯ್ ಫ್ರೆಂಡ್ ಕೊಡೋಕೆ ನೀನು ಯಾರು ಅಂತ ಕ್ರಿಸ್ಗೆ ಚಾಕು ತೋರಿಸಿ ಸಾಯಿಸ್ಬಿಡ್ತೀನಿ, ಅವನಿಂದ ದೂರ ಇರು ಅಂತ ಎದುರಿಸ್ತಾಳೆ. ಇದನ್ನ ನೋಡ್ದಂಥ ಕ್ರಿಶ್ ಒಂದು ಗಳಿಗೆಗೆ ಮಂಕಾಗೋಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಬಟ್ ಕ್ರಿಸ್ಗೆ ಗೊತ್ತಿರುತ್ತೆ ಇದು ವಾಣಿ ಬಟ್ ಕ್ರಿಸ್ಗೆ ಇವೆಲ್ಲ ವಾಣಿ ಬೇಕು ಬೇಕು ಅಂತ ಮಾಡ್ತಿಲ್ಲ, ಅವಳು ಮರ್ತೋಗಿ ಇವೆಲ್ಲ ಮಾಡ್ತಿದ್ದಾಳೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಕ್ರಿಶು ವಾಣಿಯನ್ನು ಗಟ್ಟಿಯಾಗಿ ತಪ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದಂಥ ವಾಣಿ ಮತ್ತೆ ತಲೆಸುಬ್ಬು ಬಿದ್ದೋಗ್ತಾಳೆ. ಆ್ಯಂಡ್ ಇಷ್ಟೆಲ್ಲ ರಂಪ ಆದ್ಮೇಲಂತೂ ಶೋ ಅಂತೂ ನಡೆಯಲ್ಲ, ಶೋ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಡೇ ವಾಣಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಂಥ ವಾಣಿ ನೆನ್ನೆ ಶೋ ಎಲ್ಲ ಹೇಗಾಯಿತು ನಂಗೆ ಒಂಚೂರು ನೆನಪಿಲ್ಲ ಅಂತಾಳೆ. ಆಗ ಕ್ರಿಶು ಶೋ ತುಂಬಾ ಚೆನ್ನಾಗಿ ನಡೀತು, ನೀನು ಅದನ್ನು ಎಂಜಾಯ್ ಮಾಡಿದೆ ಅಂತ ಹೇಳ್ತಾನೆ. ಹಾಗೂ ಕ್ರಿಶು ವಾಣಿಗೆ ನಮ್ಮ ಹುಡುಗ ಒಬ್ಬ ಲವ್ ಬ್ರೇಕಪ್ ಆಗಿದೆ, ಅವ್ನ ಹುಡುಗಿ ನೋಡಿದ್ರೆ ಅವ್ನ ಇಷ್ಟಪಡಲ್ಲ, ದ್ವೇಷಿಸ್ತಾಳೆ, ಅದಕ್ಕೆ ನಮ್ಮ ಫ್ರೆಂಡಿಗೆ ಒಂದು ಸಾಂಗ್ ಬರ್ಕೊಡು, ಆ ಸಾಂಗ್ ಆಡಿದ ತಕ್ಷಣ ಆ ಹುಡುಗಿ ಅವನ ಮೇಲೆ ಎಷ್ಟೇ ಕೋಪ ಇಟ್ಕೊಂಡಿದ್ರು ಮರ್ತೋಗಿದ್ರು ಅವನನ್ನು ಪ್ರೀತಿಸ್ಬೇಕು, ಆ ಥರ ಸಾಂಗ್ನ ಬರಿ ಅಂತ ಹೇಳ್ತಾನೆ. ಇದಕ್ಕೆ ವಾಣಿ ಸರಿ ಬರಿತೀನಿ ಬಿಡು ಅಂತ ಅಂತಾಳೆ. ಸರಿ ಅಂತ ಕ್ರಿಶು ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋಗಿ ಮತ್ತೆ ಕ್ರಿಶ್ ಅಲ್ಲಿ ಬಂದಾಗ ವಾಣಿ ಅಲ್ಲಿರೋದಿಲ್ಲ. ಅಸಲಿಗೆ ವಾಣಿಗೆ ಆ ಶೋ ಅಲ್ಲಿ ನಡೆದಿದ್ದೆಲ್ಲನೂ ನೆನಪಾಗುತ್ತೆ.
ಇದರಿಂದ ವಾಣಿ ನಂಗೆ ಕ್ರಿಶ್ ಜೊತೆ ಇದ್ರೆ ಕೃಷ್ಣ ಫ್ಯೂಚರ್ ಹಾಳಾಗುತ್ತೆ, ಕ್ರಿಶು ನನ್ನಿಂದ ಇನ್ನೂ ಎಷ್ಟು ಕಷ್ಟಗಳನ್ನ ಎದುರಿಸ್ಬೇಕು ಅಂತ ವಾಣಿ ಕ್ರಿಶಿಂದ ದೂರ ಹೋಗ್ತಾಳೆ. ಇದರಿಂದ ಕ್ರಿಶು ವಾಣಿಯನ್ನ ಹುಡುಕೋಕ್ಕೆ ಟ್ರೈ ಮಾಡ್ತಾನೆ, ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಡ್ತಾನೆ, ಬಟ್ ವಾಣಿ ಎಲ್ಲೂ ಸಿಗಲ್ಲ. ಬಟ್ ಕ್ರಿಶ್ಗೆ ವಾಣಿ ಲಾಸ್ಟಾಗಿ ಬರೆದಿರುವಂಥ ಸಾಂಗ್ ಸಿಗುತ್ತೆ. ಅಸಲಿಗೆ ಸಾಂಗು ಕ್ರಿಶು ತಮ್ಮ ಬ್ರೇಕಪ್ ಫ್ರೆಂಡ್ಗೆ ಬರ್ಸಿದ್ನಲ್ಲ ಅದೇ ಸಾಂಗ್ ಆಗಿರುತ್ತೆ. ಇದಕ್ಕೆ ಕ್ರಿಶು ಈ ಸಾಂಗನ್ನ ಕೇಳಿದ್ರೆ ವಾಣಿ ಪಕ್ಕ ನನ್ನ ಹತ್ರ ಬಂದೇ ಬರ್ತಾಳೆ. ಈ ಸಾಂಗು ಓವರ್ ಆಲ್ ಇಂಡಿಯಾದಲ್ಲಿ ಪಬ್ಲಿಷ್ ಆಗಬೇಕು, ಅದಕ್ಕೆ ಇಂಡಿಯಾದ ಎಲ್ಲ ಸಿಟಿಗಳಲ್ಲೂ ನನ್ನ ಶೋ ನಡಿಬೇಕು, ಕಾನ್ಸರ್ಟ್ ನಡಿಬೇಕು ಅಂತ ಸಿಕ್ಕ ಆಫರ್ಸ್ನೆಲ್ಲ ಒಪ್ಕೋತಾನೆ ಆ್ಯಂಡ್ ಎಲ್ಲ ಕಡೆನೂ ಶೋನ ನಡೆಸ್ಕೊಡ್ತಾನೆ. ಇದೇ ರೀತಿ 1 ವರ್ಷ ಆಗುತ್ತೆ. 1 ವರ್ಷ ಆದಮೇಲೆ ಕ್ರಿಶ್ಗೆ ಒಂದು ಜಮ್ಮು ಕಾಶ್ಮೀರ್ನ ರೀಲ್ಸ್ ಸಿಗುತ್ತೆ. ಆ ರೀಲ್ಸಲ್ಲಿ ಕ್ರಿಶ್ ಆಡ್ತಾ ಇರುವಂಥ ಸಾಂಗನ್ನು ಜಮ್ಮು ಕಾಶ್ಮೀರದ ಆಡಿಯನ್ಸ್ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ಇರುತ್ತೆ. ಬಟ್ ಆ ರೀಲ್ಸಲ್ಲಿ ವಾಣಿಯ ಮುಖ ಕಾಣಿಸುತ್ತೆ. ಯಾದ್ರಿಂದ ಕ್ರಿಶು ವಾಣಿ ಪಕ್ಕ ಕಾಶ್ಮೀರಲ್ಲಿದ್ದಾಳೆ ಅಂತ ಕಾಶ್ಮೀರ್ಗೆ ಹೋಗ್ತಾನೆ. ಎಲ್ಲಿ ಕ್ರಿಶ್ಗೆ ವಾಣಿ ಒಂದು ವಿಮೆನ್ಸ್ ಹಾಸ್ಪಿಟ್ಲಲ್ಲಿ ಇದ್ಲು ಅಂತ ಗೊತ್ತಾಗುತ್ತೆ. ಆಗ ಹಾಸ್ಪಿಟ್ಲಿನ ಒಬ್ಳು ಸ್ಟಾಫು ಕ್ರಿಶ್ಗೆ ಒಂದು ಡೈರಿಯನ್ನು ಕೊಡ್ತಾಳೆ. ಆ ಡೈರಿಲಿ ವಾಣಿ ನನಗೆ ಗೊತ್ತಿತ್ತು ನೀನು ಇವತ್ತಲ್ಲ ನಾಳೆ ನನ್ನ ಹುಡ್ಕೊಂಡು ಬರ್ತೀಯ ಅಂತ, ಬಟ್ ನನ್ನಿಂದ ನಿನ್ನ ಕೆರಿಯರ್ ಹಾಳಾಗೋದು ಬೇಡ, ಅದಕ್ಕೆ ನಾನು ನಿನ್ನಿಂದ ಶಾಶ್ವತವಾಗಿ ದೂರ ಹೋಗ್ತಾಯಿನಿ ಅಂತ ಬರೆದಿರ್ತಾಳೆ. ಇದನ್ನು ಓದಂಥ ಕ್ರಿಶು ಆ ಏರಿಯಾದ ಸುತ್ತಮುತ್ತ ವಾಣಿಯನ್ನು ಹುಡುಕೋಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಫೈನಲಿ ಕ್ರಿಶ್ಗೆ ವಾಣಿ ಸಿಗ್ತಾಳೆ. ಎಲ್ಲಿ ವಾಣಿ ಕ್ರಿಶನ್ನ ಮರ್ತೋಗ್ಬಿಟ್ಟಿರ್ತಾಳೆ. ಇದನ್ನು ನೋಡಿದಂಥ ಕ್ರಿಶು ವಾಣಿ ಹತ್ರ ಹೋಗಿ ನಾನೊಬ್ಬ ಫೇಮಸ್ ಸಿಂಗರು, ಆದರೆ ಇವಾಗ ನನ್ನ ನೆಕ್ಸ್ಟ್ ಸಾಂಗ್ಗೆ ಒಬ್ಬ ಬೆಸ್ಟ್ ರೈಟರ್ ಬೇಕು, ನೀವು ಚೆನ್ನಾಗಿ ಬರೀತಾರಂತೆ, ನೀವು ನನ್ನ ಸಾಂಗ್ನ ಬರ್ಕೊಡ್ತೀರಾ ಅಂತ ಕೇಳ್ತಾನೆ. ಇದಕ್ಕೆ ವಾಣಿ ಸರಿ ಅಂತಾಳೆ. ಇಲ್ಲಿ ಕ್ರಿಶು ವಾಣಿಯನ್ನು ಅಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾ ಇರೋ ಜಾಗಕ್ಕೆ ಕರ್ಕೊಂಡೋಗ್ತಾನೆ ಮತ್ತು ವಾಣಿಗೆ ತನ್ನ ಫ್ಲ್ಯಾಶ್ ಬ್ಯಾಕ್ನೆಲ್ಲ ಹೇಳ್ತಾ ಇರ್ತಾನೆ. ಇದನ್ನು ನೋಡಿದಂಥ ವಾಣಿಗೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಾಗುತ್ತೆ. ಜೋರಾಗಿ ಐ ಲವ್ ಯು ಕ್ರಿಶ್ ಅಂತ ಕೃಷ್ಣ ತಪ್ಕೋತಾಳೆ. ಸೊ ಇಲ್ಲಿಗೆ ವಾಣಿ ಮತ್ತು ಕ್ರಿಶು ಲೈಫ್ ಲಾಂಗ್ ಒಟ್ಟಿಗೆ ಆಗಿರ್ತಾರೆ. ಸೊ ಇದಾಗಿತ್ತು ಸಯ್ಯಾರ ಮೂವಿಯ ಕತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಲೇಟೆಸ್ಟ್ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನಗೆ ಪುಟ್ಟ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.